ಇನ್ನೊಂದೆಡೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋಕೆ ಹರಸಾಹಸ ಪಡ್ತಾ ಇರುವ ಚೆನ್ನೈ ಪೊಲೀಸರು ಮರೀನಾ ಬೀಚ್ನ ಎಲ್ಲ ಸಂಚಾರ ಮಾರ್ಗಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಲೋಕಲ್ ಟ್ರೈನ್ ಓಡಾಟವನ್ನ ಸ್ಥಗಿತಗೊಳಿಸಿದ್ದಾರೆ. ಮರೀನಾ ಬೀಚ್ ಸುತ್ತಮುತ್ತ ಪ್ರದೇಶಗಳಿಗೆ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದ್ದು ಸಂಪೂರ್ಣವಾಗಿ ಸ್ಟಾಪ್ ಮಾಡಲಾಗಿದ್ದು ಚೆನ್ನೈ ಮಹಾನಗರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದ್ದು ವೇಲಾಚೇರಿ ತಾಂಬರಂ ಬೀಚ್ಗಳಿಗೂ ಕೂಡ ಸಂಪರ್ಕವನ್ನ ಸಾವಿರಾರು ಜನ ಪ್ರತಿಭಟನೆಯನ್ನ ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಪ್ರತಿಭಟನಾಕಾರರಿಗೆ ಪ್ರತಿಭಟನೆಯನ್ನ ಕೈಬಿಡುವಂತೆ ಪೊಲೀಸರು ಮನವಿ ಮಾಡ್ತಾ ಇದ್ದಾರೆ. ಅಲ್ಲದೆ ಪ್ರತಿಭಟನಾಕಾರರನ್ನ ಮರೀನಾ ಬೀಚ್ನಿಂದ ಬಲವಂತವಾಗಿ ಕಳಿಸೋಕೆ ಹರಸಾಹಸ ಪಡಿಸಿದ್ದಾರೆ. ಆದರೆ ಪೊಲೀಸರನ್ನ ತಡೆಯೋಕೆ ಪ್ರತಿಭಟನಾಕಾರರು ರಾಷ್ಟ್ರಗೀತೆ ಹಾಡಿ ಅವರನ್ನ ಹಿಮ್ಮೆಟ್ಟಿಸುವಂತ ಪೊಲೀಸರನ್ನ ವಿರೋಧಿಸುವಂತ ಪ್ರಯತ್ನ ಮಾಡುತ್ತಿದ್ದಾರೆ. ಬಳಿಕ ಇದ್ದಕ್ಕಿದ್ದ ಹಾಗೆ ಸಮುದ್ರದ ಬಳಿಗೆ ಓಡಿ ಹೋಗಿ ಅಲ್ಲೇ ತಮ್ಮ ಪ್ರತಿಭಟನೆಯನ್ನ ಜನ ಮುಂದುವರಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಜಲ್ಲಿಕಟ್ಟು ಕ್ರೀಡೆಯನ್ನ ನಿಷೇಧ ಮಾಡಿತ್ತು. ಇದನ್ನು ವಿರೋಧಿಸಿ ಜನವರಿ 17ನೇ ತಾರೀಕಿನಿಂದ ಕೂಡ ತಮಿಳುನಾಡಿನ ಹಲವು ಕಡೆ ತೀವ್ರ ಪ್ರತಿಭಟನೆಗಳು ನಡೀತಾನೆ ಇವೆ. ಆದರೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ ಪರಿಣಾಮ ರಾಜ್ಯ ಸರ್ಕಾರವು ಕೂಡ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ಪರಿಣಾಮ ಕೇಂದ್ರ ಅದನ್ನು ಅನುಮೋದನೆ ಮಾಡಿದ ಪರಿಣಾಮ ನಿನ್ನೆ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಆಯೋಜನೆಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಇದು ಶಾಶ್ವತ ಪರಿಹಾರ ಅಲ್ಲ. ಜಲ್ಲಿಕಟ್ಟು ಕ್ರೀಡೆ ಆಯೋಜನೆಗೆ ಶಾಶ್ವತ ಕಾನೂನು ತರಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಪ್ರತಿಭಟನೆಯನ್ನ ಕೈಬಿಡೋದಿಲ್ಲ ಅಂತ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ.